ಐಪಿಎಲ್ನಲ್ಲಿ ಮತ್ತೆ ಫಿಕ್ಸಿಂಗ್ ಕಾರ್ಮೋಡ ಶುರುವಾಗಿದೆ. ಆರ್ಸಿಬಿ ವಿರುದ್ಧದ ಪಂದ್ಯದ ವೇಳೆ ಆರ್ಆರ್ ಮ್ಯಾನೇಜರ್ ಮೊಬೈಲ್ ಬಳಕೆ ಮಾಡಿರುವುದು ಪತ್ತೆಯಾಗಿದೆ. ಒಟ್ಟಾರೆ ಐಪಿಎಲ್ನಲ್ಲಿ ಮತ್ತೆ ಫಿಕ್ಸಿಂಗ್ ಶುರುವಾಗಿದೆಯಾ? ರೋಮಿ ಭಿಂದರ್ ವಿಡಿಯೋ ಫುಲ್ ವೈರಲ್ ಆಗಿದೆ. ಯುವ ಆಟಗಾರ ವೈಭವ್ ಸ್ಕ್ರೀನ್ ಇಣಿಕಿ ನೋಡುತ್ತಿರೋದು ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರೋಟೋಕಾಲ್ ಪ್ರಕಾರ ಡಕೌಟ್ನಲ್ಲಿ ಫೋನ್ ಬಳಕೆಗೆ ನಿಷೇಧ ಇತ್ತು. ಆದರೆ ಆ ಸಂದರ್ಭದಲ್ಲಿ ಮೊಬೈಲ್ ಯಾಕೆ ಯೂಸ್ ಮಾಡ್ದ? ಮ್ಯಾನೇಜರ್ ನಡೆಯಿಂದ ಮ್ಯಾಚ್ ಫಿಕ್ಸಿಂಗ್ ಶಂಕೆ ವ್ಯಕ್ತವಾಗಿರುವಂತಹದ್ದು. ಬಿಸಿಸಿಐನ ಭ್ರಷ್ಟಾಚಾರ ವಿರೋಧಿ ದಳ ನಡೆಸುತ್ತಾ ತನಿಖೆ. ಮ್ಯಾಚ್ ರೆಫ್ರಿ ಮುಂದೆ ಹಾಜರಾಗುವುದಕ್ಕೂ ರೋಮಿ ಭಿಂದರ್ ಸಮನ್ಸ್ ಕೂಡ ಆತನಿಗೆ ಜಾರಿಯಾಗುವ ಸಾಧ್ಯತೆಗಳಿದೆ. ಸತತ 4 ಪಂದ್ಯ ಗೆದ್ದು ಬೀಗಿದ ಆರ್ಆರ್ ತಂಡಕ್ಕೆ ಈ ವಿವಾದ ನುಂಗಲಾರದ ತುತ್ತಾಗಿದೆ. ಬೆಂಗಳೂರಿನಲ್ಲಿ ತಲೆ ಎತ್ತಲಿದೆ. ಸೂರ್ಯನಗರದಲ್ಲಿ ಅತಿ ದೊಡ್ಡ ಸ್ಟೇಡಿಯಂ ನಿರ್ಮಾಣಕ್ಕೆ ಟೆಂಡರ್ ಶುರುವಾಗಿದೆ. ಸ್ಟೇಡಿಯಂ ನಿರ್ಮಾಣಕ್ಕೆ ಟೆಂಡರ್ ಕರೆದ 2,000 ಕೋಟಿ ವೆಚ್ಚದಲ್ಲಿ ಸ್ಟೇಡಿಯಂ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂಗೆ ಸರ್ಕಾರದ ಸಿದ್ಧತೆ. 75 ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಚಿಂತನೆ. ಟೆಂಡರ್ಗೆ ಬಿಡ್ ಸಲ್ಲಿಸಲು ಮೇ 8ರವರೆಗೆ ಅವಕಾಶ. $1,10,000 ಆಸನ ಸಾಮರ್ಥ್ಯ ಹೊಂದಿರುವಂತಹ ಮೋದಿ ಸ್ಟೇಡಿಯಂ ಇದೀಗ ಬೆಂಗಳೂರಿನ ಸೂರ್ಯನಗರದಲ್ಲಿ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ. 36,000 ಆಸನ ಸಾಮರ್ಥ್ಯ ಹೊಂದಿದೆ ಚಿನ್ನಸ್ವಾಮಿ ಸ್ಟೇಡಿಯಂ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲು ತುಳಿತದಿಂದ ಎಚ್ಚೆತ್ತಿರುವ ಸರ್ಕಾರ. ಕ್ಯಾಬಿನೆಟ್ ಅನುಮತಿ ಬೆನ್ನಲ್ಲೇ ಸ್ಟೇಡಿಯಂಗೆ ಟೆಂಡರ್ ಕರೆದ ಗೃಹ ಮಂಡಳಿ. ಬೆಂಗಳೂರಿನಲ್ಲಿ ತಲೆ ಎತ್ತಲಿದೆ ಮತ್ತೊಂದು ಕ್ರಿಕೆಟ್ ಸ್ಟೇಡಿಯಂ. ಸೂರ್ಯನಗರದಲ್ಲಿ ಅತಿ ದೊಡ್ಡ ಸ್ಟೇಡಿಯಂ ನಿರ್ಮಾಣಕ್ಕೆ ಟೆಂಡರ್. ಸ್ಟೇಡಿಯಂ ನಿರ್ಮಾಣಕ್ಕೆ ಟೆಂಡರ್ ಕರೆದ ರಾಜ್ಯ ಗೃಹ ಮಂಡಳಿ. ಮೊದಲ ಹಂತದ 943 ಕೋಟಿ ವೆಚ್ಚ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ. 2,000 ಕೋಟಿ ವೆಚ್ಚದಲ್ಲಿ ಸ್ಟೇಡಿಯಂ ನಿರ್ಮಾಣಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂಗೆ ಕ್ಷಣಗಣನೆ ಶುರುವಾಗಿದೆ. ಮೊದಲ ಹಂತದ 943 ಕೋಟಿ. ಚಿನ್ನಸ್ವಾಮಿ ಕ್ರೀಡಾಂಗಣ ಮಾತ್ರ ಬೆಂಗಳೂರಿನಲ್ಲಿತ್ತು. ಸೊ ಈಗ ಮತ್ತೊಂದು ಸ್ಟೇಡಿಯಂ ನಿರ್ಮಾಣಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ತಲೆ ಎತ್ತಲಿದೆ ಮತ್ತೊಂದು ಕ್ರಿಕೆಟ್ ಸ್ಟೇಡಿಯಂ. ಸೂರ್ಯನಗರದಲ್ಲಿ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ಗೂ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸೊ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದ್ಭುತವಾದಂತಹ ಸ್ಟೇಡಿಯಂ ನಿರ್ಮಾಣ ಮಾಡೋದಕ್ಕೆ ಈಗ ಬೆಂಗಳೂರಿನ ಸೂರ್ಯನಗರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಭಾರಿ ಪ್ರಮಾಣದ ಎಕರೆಯ ಜಾಗದಲ್ಲಿ ಅತಿ ವಿಶಾಲವಾದಂತಹ ಸ್ಟೇಡಿಯಂ. ಈ ಸ್ಟೇಡಿಯಂ ಒಂದು ವೇಳೆ ಬೆಂಗಳೂರಿನಲ್ಲಿ ಓಪನ್ ಆದರೆ ಅನೇಕ ಉದ್ಯೋಗ ಸೃಷ್ಟಿಯಾಗುತ್ತೆ. ಕ್ರಿಕೆಟ್ ಪ್ರೇಮಿಗಳ ಹೃದಯಕ್ಕೆ ಹೂ ಇಟ್ಟಂಗಾಗುತ್ತೆ, ಲಾಲ್ಬಾಗೆ ಇಟ್ಟಂಗಾಗುತ್ತೆ. ಸೊ ಕ್ರಿಕೆಟ್ ಪ್ರಿಯರಿಗೆ ಒಂದು ಸಂತೋಷದ ಸುದ್ದಿ ಇದು. ಬೆಂಗಳೂರಿನಲ್ಲಿ ತಲೆಯನ್ನು ಎತ್ತಲಿದೆ ಮತ್ತೊಂದು ಕ್ರಿಕೆಟ್ ಸ್ಟೇಡಿಯಂ. ಸೂರ್ಯನಗರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.